ವಿಷ ಇದ್ದರೂ ಕೂಡ ಅಮೃತ ಆಗುತ್ತೆ ಅಂತ ಜಗಜ್ಯೋತಿ ಬಸವಣ್ಣನವರು ನಮ್ಮ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದವರು ಅಂತಂದರೆ ನಾವು ಭಾಳ ಹೆಮ್ಮೆ ಪಡುವಂಥದ್ದು. ಬಿಜಾಪುರ ಜಿಲ್ಲೆಯಲ್ಲಿ ಬಸವನಾಡು ಇಲ್ಲಿ ನಾವು ಭಾಳ ಹೆಮ್ಮೆ ಪಡುವಂಥದ್ದು. ಬಸವಣ್ಣವರು ಮಾಡಿದಂಥ 12ನೇ ಶತಮಾನದ ಕ್ರಾಂತಿ ಇದೆಯಲ್ಲ, ಅದು ಸಾಂಸ್ಕೃತಿಕ ಕ್ರಾಂತಿ, ಅದು ಶೈಕ್ಷಣಿಕ ಕ್ರಾಂತಿ, ಅದು ವಚನ ಕ್ರಾಂತಿ. ಬಸವಣ್ಣವರ ಒಂದೊಂದು ವಚನಗಳನ್ನು ನಾವು ನೋಡಿದರೆ ಅವರ ತತ್ವಗಳನ್ನು ನಾವು ತಿಳ್ಕೊಳ್ತೀವಿ. ಈಗಾಗಲೇ ಹೇಳಿದ್ರಲ್ಲ, ಸಿದ್ದೇಶ್ವರ ಸ್ವಾಮೀಜಿಯವರು ಹೇಳಿದ್ದಾರೆ, ಏನು ಹೇಳಬೇಕಾಗಿದ್ದಲ್ಲ ಎಲ್ಲ ಹೇಳೇ, ಈಗ ಉಳಿದಿರೋದು ಆಚರಣೆ ಮಾತ್ರ. ನಾವು ಆಚರಣೆ ಮಾಡಬೇಕಾಗಿದೆ ಅಂಥ ಒಂದು ಹಿತನುಡಿಗಳನ್ನು, ಅಂಥ ಒಂದು ಮಹಾನ್ ವಚನಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಅವರು ನಡೆದಂಥ ತತ್ವದಲ್ಲಿ ನಾವು ನಡೆದರೆ ನಮ್ಮ ಜೀವನ ಅದು ಹೇಳ್ತಾರಲ್ಲ, ಸ್ವರ್ಗ ನರಕ ನಾವಿಲ್ಲೇ ಜೀವನವನ್ನು ಇದೇ ಇನ್ನೂ ಕರ್ತಾರ್ಥ ಕಮಟವಯ್ಯ ಅಂತ ಹೇಳ್ತಾರಲ್ಲ, ನಾವಿನ್ನ ಸ್ವರ್ಗವಾಲಿಸ್ಬೋದು, ಭೂಮಿಯನ್ನು ಸ್ವರ್ಗವಾಲಿಸ್ಬೋದು. ಅಂಥ ಒಂದು ಆಚರಣೆಗಳನ್ನು ನಾವೆಲ್ಲ ಪಾಲಿಸೋಣ ಅಂತ ಹೇಳಿ ಮತ್ತೊಂದು ಸಾರಿ ಜಗಜ್ಯೋತಿ ಬಸವಣ್ಣನವರ ಒಂದು ಜಯಂತಿ ಶುಭಾಶಯಗಳು. ಮತ್ತು ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತಿ ಕೂಡ ಇವತ್ತೇ ಆಚರಣೆ ಮಾಡ್ತಾ ಇದ್ದೀವಿ. ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತಿಯನ್ನು ಕೂಡ ಎಲ್ಲರಿಗೂ ಶುಭವನ್ನು ತರಲಿ ಅಂತ ಹಾರೈಸ್ತಾರೆ.